ಹೋಟೆಲ್ ಮಾಲೀಕರಿಗೆ ಬರೇ ಗ್ರಾಹಕರಿಗೆ ಹೊರೆ ಅಂತ. ವಿಜಯನಗರದ ಪ್ರಸಾದಂ ಹೋಟೆಲ್ನಲ್ಲಿ ದರ ಏರಿಕೆಯ ಶಾಕ್ ಇವತ್ತು ಬಂದಂತಹ ಗ್ರಾಹಕರಿಗೆ ಸಿಕ್ತು. ಟೀ, ಕಾಫಿ ಮತ್ತು ಆಹಾರಗಳ ಬೆಲೆ 5ರಿಂದ 10 ರೂಪಾಯಿ ಹಿಂದಿನ ದರಕ್ಕಿಂತ ಒಂದು ವಾರದಲ್ಲೇ 5ರಿಂದ 10 ರೂಪಾಯಿ ಹೆಚ್ಚಳ ಆಗಿದೆ. ಗ್ಯಾಸ್ ಕೊರತೆ ಮತ್ತು ಪದಾರ್ಥಗಳ ಬೆಲೆ ಏರಿಕೆ ಕಾರಣಕ್ಕೆ ನಾವು ಹಿಂಗೆ ಮಾಡಲೇಬೇಕಾಗ್ತಾ ಇದೆ. ಇಂಪಾಸಿಬಲ್ ನಾವು ಹಳೆ ರೇಟನ್ನು ಈಗಿರೋ ಪರಿಸ್ಥಿತಿ ಜೊತೆಗೆ ಮೇಂಟೈನ್ ಮಾಡ್ಕೊಂಡು ಬರೋದು ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಒಂದು, ನಿಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಎರಡನೇದು, ರಾ ಮೆಟೀರಿಯಲ್ ಪ್ರೈಸಸ್ ಅಂದರೆ ಹೋಟೆಲ್ಗೆ ಬೇಕಾಗುವಂತಹ ತರಕಾರಿಯಿಂದ ಹಿಡಿದು ಎಲ್ಲ ಪ್ರೈಸಸ್ ಕೂಡ ಚೈನ್ ಲಿಂಕ್ ಅಲ್ವಾ, ಒಂದಕ್ಕೊಂದು ಲಿಂಕು. ಎಲ್ಲರೂ ದರ ಏರಿಸಿರ್ತಾರೆ. ಅದೇ ದರದಲ್ಲಿ ನೀವು ಗ್ರಾಹಕರನ್ನ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ ಆಗಲ್ಲ. ಹೀಗಾಗಿ ಕಾಸ್ಟ್ ಪ್ರೊಡಕ್ಷನ್ ವಿಚಾರವನ್ನು ದೃಷ್ಟಿಯಲ್ಲಿಟ್ಕೊಂಡು ಕೆಲವರು ಹೋಟೆಲ್ ಅಸೋಸಿಯೇಷನ್ನ ಆದೇಶಕ್ಕೆ ವೆಯ್ಟ್ ಮಾಡದೆ ಅವರವರೇ ಬೆಲೆ ಏರಿಕೆ ಮಾಡಿದ್ದಾರೆ. ಆಮೇಲೆ ಅದು ಅವರ ಅಸ್ತಿತ್ವದ ಪ್ರಶ್ನೆ ಅಲ್ವಾ. ಈಗ ಲಾಸ್ ಆಯಿತು, ಹೋಟೆಲ್ ಮುಚ್ಚಬೇಕಾಗಿ ಬಂತು ಅಂದರೆ ಯಾವ ಅಸೋಸಿಯೇಷನು ಬರಲ್ಲ. ಈ ಲೆಕ್ಕಾಚಾರ ಅವ್ರದ್ದು. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಈಗ ನೀವಿರೋ ಜಾಗದಲ್ಲಿರುವಂತಹ ಹೋಟೆಲ್ನಲ್ಲಿ ದರ ಏರಿಕೆಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ, ಮತ್ತು ಗ್ರಾಹಕರು ಒಗ್ಗಿಕೊಂಡಿದ್ದಾರಾ ದರ ಏರಿಕೆಗೆ, ಅಥವಾ ಇಲ್ಲ ನಾವು ಕೊಡಲ್ಲ ಅನ್ನೋ ರೀತಿ ಗಲಾಟೆ ಮಾಡ್ತಿದ್ದಾರಾ, ಅಡ್ಜಸ್ಟ್ ಆಗ್ತಿದ್ದಾರಾ? ಓಕೆ, ಇನ್ನೊಂದು ಕಡೆಗೆ ನಾವು ಹೇಳ್ತಾ ಇದ್ವಿ ನಿಮಗೆ ಹೇಗಿದೆ ಪರಿಸ್ಥಿತಿಗಳು ಅಂತ. ಲಿಮಿಟೆಡ್ ಆಪರೇಷನ್ನ ಕೆಲವು ಕಿಚನ್ಗಳು ಮಾಡ್ತಾ ಇದೆ. ಆಮೇಲೆ ಈ ಟೈಮ್ನಲ್ಲಿ ತುಂಬ ಗಿಜುಗುಡ್ತಾ ಇದ್ದಂತಹ ಹೋಟೆಲ್ನ ಸರ್ವಿಸ್ ಹಾಲ್ ಇರುತ್ತಲ್ಲ, ಅದು ಕೂಡ ಜನ ಇಲ್ಲದೆ ಜನರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಜನ ಕೇಳಿದ ಊಟ ಮತ್ತು ಉಪಹಾರವನ್ನು ನಾವು ಪೂರೈಸೋಕ್ಕಾಗ್ತಾ ಇಲ್ಲ ಅನ್ನುವಂತಹ ನೋವು. ಯಾರಿಗೆ ಹೋಟೆಲ್ನಲ್ಲಿ ತಿನ್ಬೋದು ಅಂಥವ್ರು ಬಂದು ವೆಯ್ಟ್ ಮಾಡಿಕೊಂಡು, ವೆಯ್ಟಿಂಗ್ ಪೀರಿಯಡ್ ಒಂದು ಅರ್ಧ ಗಂಟೆ ಎಲ್ಲ ಕಾಯ್ಕೊಂಡು ತಿಂದು ಹೋಗ್ತಾ ಇದ್ದಾರೆ. ಯಾಕೆ ಹೋಟೆಲ್ ಉದ್ಯಮದ ಬಗ್ಗೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ನಾವು ಇವತ್ತು ಮನೇಲಿ ಯಾವುದೇ ಅಡುಗೆ ಮಾಡಿದ್ರು ಹೋಟೆಲ್ ಸ್ಟೈಲ್ ಅಡುಗೆ ಅಂತ ಹೇಳ್ತೀವಿ. ಅಂದರೆ ಅಷ್ಟರ ಮಟ್ಟಿಗೆ ಹೋಟೆಲ್ ಉದ್ಯಮದ ಜೊತೆಗೆ ಜನರ ಜೀವನ ಬೆಸೆದುಕೊಂಡಿದೆ. ಹೋಟೆಲ್ ಸ್ಟೈಲ್ ಅಡುಗೆ ಸಕ್ಕದಾಗಿರುತ್ತೆ, ಹೋಟೆಲ್ ರೀತಿನಲ್ಲೇ ಮಾಡ್ತೀವಿ ಅಂತ ಕಂಪೇರ್ ಮಾಡ್ಕೊಳ್ತೀವಿ. ಅಷ್ಟು ನಮ್ಮ ಡಿಪೆಂಡೆನ್ಸಿ ಇದೆ. ಅಂಥ ಹೋಟೆಲ್ಗಳಲ್ಲಿ ನಾವು ಇಷ್ಟಪಡ್ತಾ ಇರುವಂತಹ ಮೆನು ಸಿಗ್ತಿಲ್ಲ ಅಂದರೆ ಕಷ್ಟ ಆಗದೆ ಇನ್ನೇನಾಗುತ್ತೆ. ಖಾಲಿ ಆಗಿರುವಂತಹ ಕುರ್ಚಿಗಳನ್ನು ನೀವು ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ. ಹೋಟೆಲ್ ಒಳಗೆ ಇರುವಂತಹ ಮೌನ ಕೆಲವು ಕಡೆ, ಇನ್ನು ಕೆಲವು ಕಡೆ ಶಟರ್ ಎಳೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಈಗ ನೀವಿರೋ ಜಾಗದಲ್ಲಿ ಹೋಟೆಲ್ನಲ್ಲಿ ಪ್ರೈಸ್ ಏರಿಕೆ ಬಗ್ಗೆ ಏನು ಹೇಳ್ತಾರೆ ಗ್ರಾಹಕರು? ಒಗ್ಗಿಕೊಂಡಿದ್ದಾರಾ ಅಥವಾ ಜಗಳ ಆಗ್ತಾ ಇರೋದು, ವಾದ ಆಗ್ತಾ ಇರೋದು ಅಂಥದ್ದೇನಾದರೂ ಕಾಣಿಸ್ತಾ ಇದೆಯಾ? ಮೆನುವಿನಲ್ಲಿ ಯಾವ ರೀತಿ ಕಟ್ ಆಫ್ ಆಗಿದೆ? ಮಮತಾ, 5 ರೂಪಾಯಿನಿಂದ 10 ರೂಪಾಯಿವರೆಗೂ ಕೂಡ ದರ ಏರಿಕೆ ಮಾಡಿದ್ದಾರೆ. ಈಗ ಗಮನಿಸ್ಬೋದು, ಅಲ್ಲಿ ಗ್ರಾಹಕರ ಗಮನಕ್ಕೆ ಅಂತ ಅಲ್ಲಿ ಪೋಸ್ಟರ್ನ್ನು ಕೂಡ ಹಾಕಿದ್ದಾರೆ. ಸರ್, ಒಂಚೂರು ಈ ಕಡೆ ಬನ್ನಿ ಸರ್. ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಟೀಮ್, ಕಾಫಿ ಹಾಗೆ ಆಹಾರ ಬೆಲೆಗಳ ಮೇಲೆ 5ರಿಂದ 10 ರೂಪಾಯಿಗಳ ಬೆಲೆನ, ಅಂದರೆ ಇದು ತಾತ್ಕಾಲಿಕವಾಗಿ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ ಅನ್ನುವಂಥದ್ದು. ಹಾಗೆ ಗ್ರಾಹಕರು ಇದಕ್ಕೆ ಸಹಕರಿಸಬೇಕು ಅಂತ ನಾನೀಗ ನೇರವಾಗಿ ಇಲ್ಲಿನ ಗ್ರಾಹಕರು ಬಂದಿದ್ದಾರೆ. ಪ್ರತಿನಿತ್ಯ ಕೂಡ ಈ ಹೋಟೆಲ್ಗೆ ಬರುವಂಥವ್ರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನನ್ಸುತ್ತೆ ಸರ್, ಈಗ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗಿದೆ? ಅದೇ ನಾವು ಏನು ಟೀ ಕುಡಿಯೋಕ್ಕೆ ಬರ್ತೀವಿ, ಇದರ ಜಾಸ್ತಿ ಆಗಿಬಿಟ್ರೆ ಹೆಂಗೆ? ನಾವು ಚೆನ್ನಾಗಿದೆ ಅಂತ ರೆಗ್ಯುಲರ್ ಬರ್ತೀವಿ. ಎಲ್ಲ ಕಡೆ ಹಿಂಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಟೀ. ಇದೇ ಥರ ಆದರೆ ಕಷ್ಟ ಆಗ್ತದೆ. ಎಷ್ಟಿತ್ತು ಸರ್, ಈಗ ಎಷ್ಟಾಗಿದೆ? ಮೊದಲು 20 ಇತ್ತು, ಈಗ 25 ತೊಗೊಳ್ತಾ ಇದ್ದಾರೆ. ಅಂದರೆ ನಾಷ್ಟಾನು ಕೆಲವು ಹೋಟ್ಲ್ ಕಡೆ ಜಾಸ್ತಿ ಇದೆ. ಹೌದು, ನಾಷ್ಟಾನು ಜಾಸ್ತಿ ಮಾಡಿದ್ದಾರೆ, ಆಮೇಲೆ ಟೀನೂ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಈ ಥರ ದೊಡ್ಡ ದೊಡ್ಡ ಹೋಟ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಹೆಂಗೆ ಅನಿಸುತ್ತೆ ಸರ್, ಜಾಸ್ತಿ ಅಂದರೆ ಬರ್ಡನ್ ಅನ್ಸುತ್ತಾ? ಹೆಂಗೆ ಬರ್ಡನೇ ಸರ್. ನಾವು 5-10 ರೂಪಾಯಿ ಹೀಗೆ ಜಾಸ್ತಿ ಕೊಡ್ತಾ ಇದ್ದಾರೆ, ಹಿಂಗೆ ಬರ್ಡನ್ನೇ. ಗ್ರಾಹಕರು ಹೇಳುವಂಥದ್ದು ಮಮತಾ, ಈಗ ಗಮನಿಸ್ಬೋದು, ಎಲ್ಲ ವಸ್ತುಗಳ ಅಂದರೆ ಏನು ಪದಾರ್ಥಗಳಿದೆ, ಆಹಾರ ಪದಾರ್ಥಗಳು ಎಲ್ಲದರ ಮೇಲೂ ಕೂಡ 5ರಿಂದ 10 ರೂಪಾಯಿ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು. ಅಂದರೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಜೊತೆಗೆ ಬೇರೆ ಬೇರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಅನಿವಾರ್ಯವಾಗಿ ಮಾಡಬೇಕು ಅನ್ನೋದು. ಈಗ ನನ್ನ ಜೊತೆಗೆ ಇಲ್ಲಿ ಕ್ಯಾಶಿಯರ್ಗಳಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ, ಏನು ಹೇಳ್ತಾರೆ ಅಂತ. ಸರ್, ಯಾವ್ಯಾವ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಪದಾರ್ಥನ? ಹಾಂ ಸರ್, ಮ್ಯಾಕ್ಸಿಮಮ್ ಅರ್ಧಕ್ಕೆ ಜಾಸ್ತಿ ಆಗಿದೆ. ಟೀ, ಕಾಫಿ, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ಜಾಸ್ತಿ ಆಗಿದೆ. 5 ರೂಪೀಸ್ ಜಾಸ್ತಿ ಆಗಿದೆ. ಯಾವತ್ತಿಂದ ಜಾಸ್ತಿ ಮಾಡಿದ್ದೀವಿ? ಇವತ್ತಿಂದ ಸರ್, ಮಾರ್ನಿಂಗಿಂದ. ಬೋರ್ಡ್ ಹಾಕಿದ್ವಿ, ಕಾರಣ ಏನು ಅಂತ ಹಾಕಿದ್ವಿ. ಕನ್ಸ್ಯೂಮರ್ಸ್ ಜಾಸ್ತಿ ಆಗಿದೆ ಅಲ್ವಾ, ಗ್ಯಾಸ್ ಎಲ್ಲ ಜಾಸ್ತಿ ಆಗಿದೆ ಅದರಿಂದ. ಅಂದರೆ ಗ್ಯಾಸ್ ಸಿಲಿಂಡ್ರು ನಿಮಗೆ ಸಿಗ್ತಾ ಇದೆ, ಬಟ್ ಬೆಲೆ ಜಾಸ್ತಿಗೆ ಸಿಗ್ತಾ ಇದೆಯಾ? ಜಾಸ್ತಿ ಗೊತ್ತಿಲ್ಲ, ಜಾಸ್ತಿ ಇತ್ತು, ಜಾಸ್ತಿ ಇದೆ.
ಓಕೆ, ಅಂದರೆ ಗ್ಯಾಸ್ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗ್ತಾ ಇರುವಂಥದ್ದು, ಹಾಗೆ ಬೇರೆ ಬೇರೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಾವು ಅನಿವಾರ್ಯವಾಗಿ ಆ ಬೆಲೆ ಏರಿಕೆಯನ್ನು ಮಾಡಿದ್ವಿ. ನಿನ್ನೆ ಮತ್ತು ಮೊನ್ನೆಯಿಂದಲೂ ಕೂಡ ಈ ಪೋಸ್ಟರನ್ನು ಹಾಕಿದ್ವಿ, ಆದರೆ ಇವತ್ತಿನಿಂದ ಬೆಲೆ ಏರಿಕೆ ಮಾಡಿದ್ದೀವಿ ಅನ್ನುವಂಥದ್ದು. ಒಟ್ಟಾರೆ ಗ್ರಾಹಕರಿಗೆ ಇದು ದೊಡ್ಡ ಮಟ್ಟದ ಹೊರೆ ಆಗುತ್ತೆ. ಯಾಕಂದರೆ 20 ರೂಪಾಯಿ ಇದ್ದಂಥ ಕಾಫಿ ಏಕಾಏಕಿ 25 ರೂಪಾಯಿ ಆಗಿದೆ ಇವತ್ತು. ಅದರಿಂದಾಗಿ ನಿಜಕ್ಕೂ ಕಷ್ಟ ಆಗುತ್ತೆ ಗ್ರಾಹಕರಿಗೆ ಅನ್ನುವಂಥದ್ದು. ಈಗ ಮತ್ತೊಬ್ಬರು ಗ್ರಾಹಕರಿದ್ದಾರೆ, ಅವನು ಕೂಡ ನಾನು ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ 20 ರೂಪಾಯಿ ಇದ್ದ ಕಾಫಿ 25 ರೂಪಾಯಿ ಆಗಿದೆ, ಬೆಲೆ ಏರಿಕೆ ಆಗಿದೆ, ಏನು ಅನ್ಸುತ್ತೆ? ಏನು ಮಾಡೋಕ್ಕಾಗಲ್ಲ ಸರ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದರಿಂದ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯವಾಗಿದೆ. ಈಗ ತಡ್ಕೋಬೋದು, ಇದ್ರ ಮೇಲೆ ಜಾಸ್ತಿ ಆದರೆ ತಡ್ಕೊಳಕ್ಕಾಗಲ್ಲ ಖಂಡಿತ. ಥ್ಯಾಂಕ್ ಯು. ಏನು ಅನ್ಸುತ್ತೆ ಸರ್, ಈ ಥರ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಬೇರೆ ಬೇರೆ ಈಗ ಫುಡ್ ಐಟಮ್ಗಳು ಜಾಸ್ತಿ ಆಗ್ತಿದ್ದಾವೆ, ಅದರಿಂದ ಏನು ಗ್ಯಾಸ್ ಸಿಗ್ತಾ ಇಲ್ಲ ಅಂತಲೇ ಈ ಥರ ಮಾಡಿದ್ದಾರೆ ಅನ್ಸುತ್ತೆ ಸರ್. ಅದು ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಗೇನು ಅನ್ಸುತ್ತೆ ಈ ಥರ ಬೆಲೆ ಏರಿಕೆ ಆಗ್ತಾ ಇದೆ? ಇವಾಗೆಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇದೆ, ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬೇರೆಯವ್ರಿಗೂ. ಏನಾದರೂ ಟ್ರಾವೆಲ್ ಮಾಡಬೇಕಂದ್ರೂ, ಯಾರಾದರೂ ಹೋಟೆಲ್ ತಿನ್ಬೇಕಂದ್ರೂ ಫೆಸಿಲಿಟೀಸ್ ಆಗ್ತಾರೆ ಅವ್ರಿಗೆ. ಸೊ ಇವಾಗ ಆಲ್ಮೋಸ್ಟ್ ಈ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಅದರಿಂದ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ಬೋದು, ಹಾಗಂತ ತುಂಬ ದಿನವೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಬೇಗ ಪ್ರಾಬ್ಲಮ್ ಸಾಲ್ವ್ ಆದರೆ ರೈಟ್. ಮಮತಾ, ಇದು ಗ್ರಾಹಕರು ಹೇಳುವಂಥದ್ದು, ಅಂದರೆ ಹೆಚ್ಚಾಗ್ತಾ ಇದೆ, ಇದನ್ನ ಬರ್ಡನ್ ಅಂತಾನೆ ಹೇಳ್ಬೋದು, ಹೊರೆ ಅಂತಾನೆ ಹೇಳ್ಬೋದು ಅನ್ನುವಂಥದ್ದು. ಅಂದರೆ ಇದು ಯಾವಾಗ ಇದು ಕಡಿಮೆ ಆಗುತ್ತೆ, ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅನ್ನೋ ಥರದ ಮಾತುಗಳನ್ನು ಗ್ರಾಹಕರು ಹೇಳ್ತಾ ಇರುವಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಸಿದ ಹೊಟ್ಟೆಯ ಲೆಕ್ಕಾಚಾರವನ್ನು ನೀವು ಗಮನಿಸ್ತಾ ಇದ್ರಿ. ತುಂಬಾ ಜನ ಗ್ರಾಹಕರು ಹೇಳ್ತಾ ಇದ್ರು, ಈಗ ಇದನ್ನ ತಡ್ಕೊಳ್ಳೋದೆ, ಈ ಪ್ರೈಸ್ ಹೈಕ್ನ ತಡ್ಕೊಳ್ಳೋದೇ ಕಷ್ಟ, ಇನ್ನೇನಾದರೂ ಒಂದು ವಾರ ಇದೇ ಪರಿಸ್ಥಿತಿ ಬಂದರೆ ಮತ್ತಿವ್ರು ರೇಟ್ ಜಾಸ್ತಿ ಮಾಡ್ತಾರೆ, ಆವಾಗ ನಮ್ಮ ಕೈನಲ್ಲಿ ಬೇರೆ ಮಾಡೋಕ್ಕಾಗಲ್ಲ ಅಂತಿದ್ರು.